ಪ್ರೇಕ್ಷಕರೇ ಪ್ರಣಾಮಗಳು. ಇದು ನಿಮ್ಮ ವಿಶ್ವ ಪ್ಲಸ್ ಟಿವಿ. ಆತ್ಮೀಯ ಪ್ರೇಕ್ಷಕರೇ, ವಂಶ ರಾಜಕಾರಣವು ದೇಶದ ಯುವ ಜನತೆಗೆ ದೊಡ್ಡ ಪ್ರಮಾಣದಲ್ಲಿ ಹಾನಿಯನ್ನು ತಂದಿಟ್ಟಿದೆ. ಇದೇ ಕಾರಣಕ್ಕಾಗಿ ರಾಜಕೀಯೇತರ ಹಿನ್ನೆಲೆ ಇರುವ 1,00,000 ಯುವಕರನ್ನು ಭಾರತದಲ್ಲಿ ರಾಜಕಾರಣಕ್ಕೆ ಕರೆತರುವ ಪ್ರಧಾನಿ ನರೇಂದ್ರ ಮೋದಿಯವರ ಚಿಂತನೆ ಹಾಗೂ ಘೋಷಣೆಯ ಅನುಷ್ಠಾನಕ್ಕೆ ಮತ್ತು ಇದನ್ನು ಕಾರ್ಯರೂಪಕ್ಕೆ ತರುವುದಕ್ಕೆ ಇದು ಸಕಾಲವಾಗಿದೆ. ಇಂಥ ಒಂದು ವಿಭಿನ್ನವಾದ ಘೋಷಣೆಯನ್ನು ದೇಶಕ್ಕೆ ಕೊಟ್ಟಂತಹ ಇಂಥ ಸಂದೇಶ ನೀಡಿರುವ ಪ್ರಧಾನಿ ನರೇಂದ್ರ ಮೋದಿಯವರು ಪ್ರತಿನಿಧಿಸುವ ಮಾತೃ ಪಕ್ಷ ಕಮಲ ಲಾಂಛನ ಹೊಂದಿರುವ ಭಾರತೀಯ ಜನತಾ ಪಕ್ಷ ಬಿಜೆಪಿ ಪ್ಲಾಟ್ಫಾರ್ಮ್ ಮೊಟ್ಟ ಮೊದಲು ಈ ವಂಶ ಪಾರಂಪರ್ಯ ರಾಜಕಾರಣಕ್ಕೆ ತಿಲಾಂಜಲಿ ಹೇಳಬೇಕಾಗಿದೆ ಅಂತ ನಿಮ್ಮ ಮನಸ್ಸು ಯೋಚಿಸುವುದು ತೀರಾ ಸಹಜ. ಪ್ರಧಾನಿ ನರೇಂದ್ರ ಮೋದಿ ತಮ್ಮ 11ನೇ ಸ್ವಾತಂತ್ರ್ಯೋತ್ಸವದ ಪ್ರಧಾನ ಭಾಷಣದಲ್ಲಿ ಕೆಂಪು ಕೋಟೆಯಿಂದ ದೇಶವನ್ನು ಉದ್ದೇಶಿಸಿ ಮಾತನಾಡುವಾಗ ಇಂಥದ್ದೊಂದು ಕರೆ ನೀಡಿದ್ದರು. ಈ ಉದ್ದೇಶದ ಅಂಶಗಳನ್ನು ಉಲ್ಲೇಖಿಸುತ್ತಾ ಆಗಾಗ ಮೋದಿಯವರು ಭಾರತದ ಎಲ್ಲ ರಾಜಕೀಯ ಪಕ್ಷಗಳಿಗೆ ನೆನಪಿಸಿ ಕೊಡ್ತಾ ಇರುತ್ತಾರೆ. ಮೊನ್ನೆ ವಾರಣಾಸಿಯಲ್ಲಿ ಯೋಜಿಸಲಾಗಿದ್ದ ಅಭಿವೃದ್ಧಿ ಕಾರ್ಯಕ್ರಮಗಳ ಚಾಲನೆಯ ಸಂದರ್ಭವೂ ಅಂಥದ್ದೊಂದು ವೇದಿಕೆಯಾಗಿ ಪರಿಣಮಿಸಿತ್ತು. ಇಲ್ಲಿ ಪುನಃ ಮೋದಿಯವರು ಕುಟುಂಬ ರಾಜಕಾರಣವನ್ನು ಪ್ರಸ್ತಾಪಿಸಿ ಯುವಕರನ್ನು ರಾಜಕಾರಣಕ್ಕೆ ಕರೆತರುವ ಬಗ್ಗೆ ಮಾತನಾಡಿದರು. ಇಲ್ಲಿ ಆಶ್ಚರ್ಯವೆನಿಸುವುದೇನೆಂದರೆ, ನಮ್ಮ ಪ್ರಧಾನಿ ಮನಸ್ಸಿನಲ್ಲಿರುವ ರಾಜಕಾರಣದಲ್ಲಿ ಬದಲಾವಣೆ ತರುವ ಇಂಥ ರಾಜಕೀಯೇತರ ಕುಟುಂಬದ ಯುವಕರನ್ನು ದೇಶದ ರಾಜಕಾರಣಕ್ಕೆ ಕರೆತರುವ ಮೋದಿ ಮಂತ್ರವನ್ನು ಅವರದೇ ಮಾತೃಪಕ್ಷ ಪುನಃ ಮರೆತು ಬಿಟ್ಟಿದೆ ಎಂಬುವ ಜಿಜ್ಞಾಸೆ. ಪ್ರಧಾನಿಯವರ ಈ ಮಂತ್ರ ಮರೆತಿಲ್ಲವಾದರೆ ಇವರೇ ಅಂದರೆ ಬಿಜೆಪಿಯವರು ಈಗ ದೇಶದಲ್ಲಿ ನಡೆಯುತ್ತಿರುವ ಬೈ ಎಲೆಕ್ಷನ್ ಪ್ಲಾಟ್ಫಾರ್ಮಿಗೆ ಮತ್ತೊಮ್ಮೆ ಅದೇ ಪಾರಿವಾರಿಕ ರಾಜಕಾರಣಕ್ಕೆ ಮಣೆ ಹಾಕುತ್ತಿರುವುದು ಯಾತಕ್ಕಾಗಿ ಅಂತ ದೇಶಕ್ಕೆ ಉತ್ತರಿಸಬೇಕಾಗುತ್ತದೆ. ಕರ್ನಾಟಕದ ಉದಾಹರಣೆಯನ್ನೇ ಇಲ್ಲಿ ತೆಗೆದುಕೊಂಡರೆ 2024ರ ಈ ಬೈ ಎಲೆಕ್ಷನ್ 3 ವಿಧಾನಸಭಾ ಕ್ಷೇತ್ರಗಳಿಗೆ ನಡೆಯುತ್ತಿದೆ. ಇಲ್ಲಿ ಈಗಾಗಲೇ 2 ಕ್ಷೇತ್ರಗಳಿಗೆ ಬಿಜೆಪಿ ತನ್ನ ಟಿಕೆಟ್ ಹಂಚಿಕೆ ಮಾಡಿದೆ. 2ರಲ್ಲಿ 1 ಟಿಕೆಟ್ ಪುನಃ ತಲೆಮಾರುಗಳಿಂದ ರಾಜಕಾರಣ ಮಾಡುತ್ತಿರುವ ಒಂದೇ ಕುಟುಂಬದ 3ನೇ ತಲೆಮಾರಿನ ಸದಸ್ಯನಿಗೆ ಚುನಾವಣೆಯ ಸ್ಪರ್ಧೆಗೆ ಟಿಕೆಟ್ ವರದಾನವಾಗಿ ಕೊಟ್ಟಿದೆ. ಹೀಗೆ ಒಂದು ಪರಿವಾರದ ಸದಸ್ಯನನ್ನು ಕಣಕ್ಕೆ ಇಳಿಸುವಾಗ ಬಿಜೆಪಿ ಹೈಕಮಾಂಡ್ ನಾಯಕರಿಗೆ ತನ್ನದೇ ನೇತಾರ ಪ್ರಧಾನಿ ಮೋದಿಯವರ ಚಿಂತನೆ ಅನುಷ್ಠಾನಕ್ಕೆ ಮನಸ್ಸಿಗೆ ಬರಲಿಲ್ಲಬೇಕೆ ಎಂಬ ಪ್ರಶ್ನೆ ನಿಮ್ಮೆಲ್ಲರ ಮುಂದೆ ಎದುರಾಗುತ್ತದೆ. ಪ್ರೇಕ್ಷಕರೇ, ವಂಶ ರಾಜಕಾರಣದ ವಿಚಾರವು ದೇಶದ ಮುಂದೆ ಚರ್ಚೆಗೆ ಬಂದಾಗಲೆಲ್ಲ ಥಳಕು ಹಾಕಿಕೊಳ್ಳುವುದು ಪ್ರಥಮವಾಗಿ ಮಾಜಿ ಪ್ರಧಾನಿ ನೆಹರು ಪರಿವಾರ. ನಂತರದಲ್ಲಿ ಬರುವ ಕುಟುಂಬ ರಾಜಕಾರಣ ಮಾಡುತ್ತಿರುವ ಪರಿವಾರಗಳೆಂದರೆ ತಮಿಳುನಾಡಿನ ಕರುಣಾನಿಧಿ ಪರಿವಾರ, ಬಿಹಾರದಲ್ಲಿ ಲಾಲು ಪ್ರಸಾದ್ ಯಾದವ್ ಪರಿವಾರ, ಉತ್ತರ ಪ್ರದೇಶದಲ್ಲಿ ಮುಲಾಯಂ ಸಿಂಗ್ ಯಾದವ್ ಪರಿವಾರ, ಕರ್ನಾಟಕದಲ್ಲಿ HD ದೇವೇಗೌಡರ ಕುಟುಂಬ, ತೆಲಂಗಾಣದ KC ಚಂದ್ರಶೇಖರ್ ರಾವ್ ಪರಿವಾರ, ಕರ್ನಾಟಕದ್ದೇ ಇನ್ನೊಂದು ಕುಟುಂಬ BS ಯಡಿಯೂರಪ್ಪ ಅವರದ್ದು. ಅಷ್ಟೇ ಅಲ್ಲ, ಇತ್ತೀಚೆಗೆ 370ನೆಯ ವಿಧಿಯ ಸಂಕೋಲೆಯನ್ನು ಬಿಡಿಸಿಕೊಂಡಿರುವ ಕಾಶ್ಮೀರ ರಾಜ್ಯದ ಫಾರೂಕ್ ಅಬ್ದುಲ್ಲಾ ಮತ್ತು ಮುಫ್ತಿ ಮೊಹಮ್ಮದ್ ಕುಟುಂಬಗಳು. ಇಂಥ ವಂಶ ರಾಜಕಾರಣ ದೇಶದಲ್ಲಿ ಭ್ರಷ್ಟಾಚಾರಕ್ಕೂ ವೇದಿಕೆಯಾಗಿ ರಾಷ್ಟ್ರದ ಸಮಗ್ರ ಪ್ರಗತಿಗೆ ಮುಳುವಾಗುತ್ತಿದೆ ಅನ್ನುವುದು ಪ್ರಧಾನಿಯವರ ಚಿಂತನೆ. ಸರಿ, ಆದ್ದರಿಂದಲೇ ವಂಶ ರಾಜಕಾರಣವನ್ನು ಭಾರತದಲ್ಲಿ ಮಟ್ಟ ಹಾಕಿದರೆ ಒಂದೇ ಏಟಿಗೆ 2 ಅಪಸವ್ಯಗಳ ಹಕ್ಕಿಗಳನ್ನು ಹೊಡೆದು ಹಾಕಿದಂತಾಗುತ್ತದೆ. ಅಂದರೆ ಅದೇ ಕುಟುಂಬ ರಾಜಕಾರಣ ಮತ್ತು ಇದರ ಜೊತೆಗೆ ಭ್ರಷ್ಟಾಚಾರ. ಹೀಗೆ ಈ ಎರಡನ್ನು ತೊಲಗಿಸುವ ಅಭಿಯಾನವೇ ಮೋದಿಯವರು ಕೊಟ್ಟ ಸಂದೇಶದ ಮಂತ್ರ. ರಾಜಕೀಯೇತರ ಹಿನ್ನೆಲೆಯ ಯುವಕರನ್ನು ದೇಶದಲ್ಲಿ ರಾಜಕಾರಣಕ್ಕೆ ಕರೆತರುವ ಉದ್ದೇಶದ ಸೂತ್ರ. ಈ ಚಿಂತನೆಯನ್ನು ದೇಶದ 145 ಕೋಟಿ ಜನಸಾಮಾನ್ಯ ಭಾರತೀಯರು ಸಹಮತದಿಂದ ಒಪ್ಪುತ್ತಾರೆ. ಆದರೆ ಈ ಪರಿವಾರ ರಾಜಕಾರಣ ಮಾಡುತ್ತಿರುವ ರಾಜಕೀಯ ಪಕ್ಷಗಳ ನಾಯಕರು ಒಪ್ಪುತ್ತಾರೋ ಬಿಡುತ್ತಾರೋ ಎಂಬುವ ಸವಾಲು ಇಲ್ಲಿ ಎದುರಾಗುತ್ತದೆ. ಪ್ರಧಾನಿ ನರೇಂದ್ರ ಮೋದಿಯವರ ಪರಿವಾರ ರಾಜಕಾರಣದ ವಿರುದ್ಧವಾದ ಉಲ್ಲೇಖಗಳು ಮತ್ತು 1,00,000 ರಾಜಕೀಯೇತರ ಕುಟುಂಬಗಳ ಯುವಕರನ್ನು ಕರೆತರುವ ಚಿಂತನೆ ಅಷ್ಟಾಗಿ ವರ್ಕೌಟ್ ಆಗ್ತಿಲ್ಲ ಅಂತ ಅನ್ನಿಸ್ತಾ ಇದೆ. ಕಾರಣ ಚುನಾವಣಾ ರಾಜಕಾರಣವೇ ಹಾಗೆ. ಇಲ್ಲಿ ಎಲ್ಲ ಪಕ್ಷಗಳಿಗೂ ಅಧಿಕಾರದ ಚುಕ್ಕಾಣಿ ಹಿಡಿಯುವುದು ಮೊದಲ ಆದ್ಯತೆಯಾಗುತ್ತದೆ. ಸಿದ್ಧಾಂತ, ಬದಲಾವಣೆ, ಪ್ರಗತಿ ಹಾಗೂ ಭ್ರಷ್ಟಾಚಾರ ನಿರ್ಮೂಲನೆ ಎಂತಹ ವಿಚಾರಗಳು ಎಲ್ಲವೂ ಅಂಶಗಳು ನಂತರದ ಸ್ಥಾನ
ಪಡೆದುಕೊಳ್ಳುತ್ತದೆ. ಆದ್ದರಿಂದಲೇ ಕೆಂಪುಕೋಟೆಯಿಂದ ರಾಜಕೀಯೇತರ ಪರಿವಾರಗಳ ಯುವಕರನ್ನು ಕರೆತರುವ ಪ್ರಧಾನಿ ಮೋದಿ ರಾಜಕೀಯ ಪಕ್ಷಗಳಿಗಿಂದೆ ಕೊಟ್ಟ ಸಂದೇಶ ಈಗ ಎದುರಾಗುತ್ತಿರುವ ಬೈ ಎಲೆಕ್ಷನ್ ಸೀಟ್ ಹಂಚಿಕೆ ಕ್ರಮದಲ್ಲಿ ಈ ವಿಶ್ಲೇಷಣಾತ್ಮಕ ಮಾತಿಗೆ ಕರ್ನಾಟಕದಲ್ಲಿ ನಡೆಯುತ್ತಿರುವ 2024 ಬೈ ಎಲೆಕ್ಷನ್ ಟಿಕೆಟ್ ಹಂಚಿಕೆಯಲ್ಲಿ ಪ್ರಧಾನಿಯವರು ಪ್ರತಿನಿಧಿಸುವ ಬಿಜೆಪಿ ಪಕ್ಷದಲ್ಲೇ ಕುಟುಂಬ ರಾಜಕಾರಣಕ್ಕೆ ಮತ್ತೊಮ್ಮೆ ಮಣೆ ಹಾಕುತ್ತಿರುವುದು ಸಾಬೀತಾಗುತ್ತಿದೆ. ಭಾರತದ ಯುವಕರು ಮುಕ್ತ ಮನಸ್ಸಿನಿಂದ ರಾಜಕಾರಣವನ್ನು ತಮ್ಮ ವೃತ್ತಿಪರ ಭವಿಷ್ಯವಾಗಿ ಪರಿಗಣಿಸಲು ಇದು ಅತ್ಯಂತ ಸೂಕ್ತ ಕಾಲ. ಆದರೆ ಈ ಸಕಾಲವನ್ನು ತೆರೆದ ವೇದಿಕೆಯಾಗಿ ಪರಿವರ್ತಿಸಬೇಕಾದರೆ ದೇಶದ ಎಲ್ಲ ರಾಜಕೀಯ ಪಕ್ಷಗಳು ಮತ್ತು ಆಯಾ ಪಕ್ಷಗಳ ಕೋರ್ ಟೀಮ್ ನಾಯಕರು ರಾಜಕೀಯೇತರ ಪರಿವಾರಗಳ ಯುವ ಸಮೂಹವನ್ನು ಹುಡುಕಬೇಕಾಗಿದೆ. ತಾವು ಆರಿಸಿಕೊಳ್ಳುವ ಯುವ ವರ್ಗದ ಗುಂಪು ತಮ್ಮ ತಮ್ಮ ಪಕ್ಷಗಳ ಸಿದ್ಧಾಂತವನ್ನು ಒಪ್ಪಿಕೊಂಡು ಬರುತ್ತಾರೋ ಎಂಬುದನ್ನು ಸಹ ಪರಾಮರ್ಶಿಸಿಕೊಂಡು ಅಂಥ ವೈಸಾವರ್ಸಿ ಒಪ್ಪಿಗೆಯಾಗುವ ಯುವಕರನ್ನು ರಾಜಕಾರಣ ಹಾಗೂ ಆ ಮೂಲಕ ಚುನಾವಣಾ ರಾಜಕೀಯಕ್ಕೆ ಕರೆತರಬೇಕಾಗಿದೆ. ಈ ಪ್ರಕ್ರಿಯೆ ಜಾರಿಗೆ ಬರಬೇಕಾದರೆ ಇಂಥ ಸಂದೇಶ ಕೊಟ್ಟು ದೇಶದ ಜನರ ಮನಸ್ಸಿನಲ್ಲಿ ರಾಜಕಾರಣದ ಹೊಸ ಆಲೋಚನೆಯನ್ನು ಬಿತ್ತಿರುವ ಪ್ರಧಾನಿ ನರೇಂದ್ರ ಮೋದಿಯವರು ಪ್ರತಿನಿಧಿಸುತ್ತಿರುವ ಅವರ ಮಾತೃಪಕ್ಷ ಭಾರತೀಯ ಜನತಾ ಪಕ್ಷವೇ ಈ ಕೆಲಸ ಮೊದಲು ಮಾಡಬೇಕಾಗಿದೆ. ಭಾರತದಲ್ಲಿ ರಾಜಕೀಯ ಉದಾರೀಕರಣದ ಈ ನೀತಿ ಮುಕ್ತ ಮನಸ್ಸಿನ ಹೊಸ ರಾಜಕಾರಣಕ್ಕೆ ಮನ್ವಂತರವಾಗಲೂಬಹುದಾಗಿದೆ. ರಾಜಕೀಯೇತರ ಕುಟುಂಬಗಳ ಯುವಕರ ರಾಜಕಾರಣದ ಪ್ರವೇಶ ರಾಷ್ಟ್ರಕ್ಕೆ ಪ್ರಗತಿಯ ಹೊಸ ಗತಿ ತಂದಿಡಲೂಬಹುದಾಗಿದೆ. ಪ್ರೇಕ್ಷಕರೇ, ಪ್ರಧಾನಿಯವರ ಮನಸ್ಸಿನಲ್ಲಿ ಹೊಳೆದಿರುವ ದೇಶದ ಈ ರಾಜಕಾರಣದ ಬದಲಾವಣೆಯ ಸಂದೇಶದ ವಿಚಾರದ ಬಗ್ಗೆ ನಿಮಗೇನನ್ನಿಸುತ್ತದೆ? ಕಮೆಂಟ್ ಮಾಡಿ ತಿಳಿಸಲು ಮರೆಯದಿರಿ. ಪೊಲಿಟಿಕಲ್ ಬ್ಯೂರೋ, ವಿಶ್ವ ಪ್ಲಸ್ ಟಿವಿ. ವಿಶ್ವ ಪ್ಲಸ್, ಜನಹಿತಕ್ಕಿದು ಜಾಲದ ಜಾಲ.